ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 19 ಜನ ಆರೋಪಿಗಳನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದ ಸಂದೇಶವನ್ನು ಕಳುಹಿಸಿದ್ದಾನೆ ಅನ್ನುವ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹತ್ಯೆ ಮಾಡಿಸಿದ್ದಾರೆ ಎಂದು ಪೊಲೀಸ್ ವರದಿಯಿಂದ ತಿಳಿದುಬಂದಿದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ಪೊಲೀಸರು ಮಾಡಿದ ರೋಚಕ ಕಾರ್ಯಾಚರಣೆಯ ಬಗ್ಗೆ ನೀವು ತಿಳಿದುಕೊಂಡರೆ ನಿಮಗೆ ಒಮ್ಮೆ ಆಶ್ಚರ್ಯವಾಗುವುದಂತೂ ಖಂಡಿತ. ಪೊಲೀಸ್ ಅಧಿಕಾರಿಗಳು ತೋರಿಸಿದ ಒಂದೇ ಒಂದು ವಿಡಿಯೋ ನೋಡಿದ ದರ್ಶನ್ ಅವರು ಏನು ಮಾತನಾಡದೆ ಪೊಲೀಸ್ ಠಾಣೆಗೆ ಬರಬೇಕಾಯಿತು. ಹಾಗಾದರೆ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಮತ್ತು ಪೊಲೀಸರು ದರ್ಶನ್ ಅವರಿಗೆ ತೋರಿಸಿದ ಆ ವಿಡಿಯೋ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನ್ಯೂಸ್1 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ರೇಣುಕಾಸ್ವಾಮಿ ಹತ್ಯೆ ನಡೆದ ನಂತರ 4 ಜನ ಆರೋಪಿಗಳು ಪೊಲೀಸ್ ಠಾಣೆಗೆ ಬಂದು ಶರಣಾಗುತ್ತಾರೆ. ಇನ್ನು ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆದ 4 ಜನ ಆರೋಪಿಗಳನ್ನು ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ 4 ಜನ ಆರೋಪಿಗಳು ಬಾಯ್ಬಿಟ್ಟಿದ್ದು ನಟ ದರ್ಶನ್ ಅವರ ಹೆಸರು. ಇನ್ನು ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ಎಸಿಪಿ ಚಂದನ್ ಕುಮಾರ್ ನೇರವಾಗಿ ಹೊರಟಿದ್ದು ಮೈಸೂರಿಗೆ. ಸುಮಾರು 150 ಜನ ಪೊಲೀಸ್ ಅಧಿಕಾರಿಯೊಂದಿಗೆ ಎಸಿಪಿ ಚಂದನ್ ಕುಮಾರ್ ಅವರು ಮೊದಲು ಹೋಗಿದ್ದು ರ್ಯಾಡಿಸನ್ ಹೋಟೆಲ್ಗೆ. ರ್ಯಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಅವರು ಪಾರ್ಟಿ ಮಾಡುತ್ತಿರುವ ವಿಷಯವನ್ನು ತಿಳಿದ ಪೊಲೀಸರು ರ್ಯಾಡಿಸನ್ ಹೋಟೆಲನ್ನು ಸುತ್ತುವರಿಯುತ್ತಾರೆ. ಸುಮಾರು 150 ಜನ ಪೊಲೀಸರು ರ್ಯಾಡಿಸನ್ ಹೋಟೆಲನ್ನು ಸುತ್ತುವರೆದಿದ್ದು ದರ್ಶನ್ ಅವರಿಗೆ ತಿಳಿದೇ ಇರುವುದಿಲ್ಲ. ಇನ್ನು ಇದಾದ ನಂತರ ರ್ಯಾಡಿಸನ್ ಹೋಟೆಲ್ನಿಂದ ಪಾರ್ಟಿ ಮುಗಿಸಿ ಹೊರಗಡೆ ಬಂದ ದರ್ಶನ್ ಅವರನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇನ್ನು ದರ್ಶನ್ ಅವರನ್ನು ವಶಕ್ಕೆ ಪಡೆದುಕೊಂಡ ಪೊಲೀಸರು ಪೊಲೀಸ್ ಜೀಪ್ ಹತ್ತುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಈ ಸಮಯದಲ್ಲಿ ನಟ ದರ್ಶನ್ ಅವರು ಪೊಲೀಸರ ಜೊತೆ ಜಗಳವನ್ನು ಮಾಡಿದ್ದು, ನಾನು ನಿಮ್ಮ ಕಾರಿನಲ್ಲಿ ಬರುವುದಿಲ್ಲ, ನನ್ನ ಸ್ವಂತ ಕಾರಿನಲ್ಲಿ ಬರುತ್ತೇನೆ ಎಂದು ಹೇಳಿದ್ದಾರೆ. ಇನ್ನು ಈ ಸಮಯದಲ್ಲಿ ಕೋಪ ಮಾಡಿಕೊಂಡ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್ ಕುಮಾರ್ ಅವರು ದರ್ಶನ್ ಅವರನ್ನು ತಮ್ಮ ಕಾರಿಗೆ ತುಂಬಿಕೊಂಡು ಬರುತ್ತಾರೆ. ಇನ್ನು ಮೈಸೂರಿನಲ್ಲಿ ಪೊಲೀಸರ ಕಾರನ್ನು ಹತ್ತಿದ ನಟ ದರ್ಶನ್ ಅವರು ಶ್ರೀರಂಗಪಟ್ಟಣಕ್ಕೆ ಬರುವ ತನಕವೂ ಪೊಲೀಸರ ಜೊತೆ ಜಗಳವನ್ನು ಮಾಡುತ್ತಾರೆ. ಇನ್ನು ಪೊಲೀಸರು ಶ್ರೀರಂಗಪಟ್ಟಣಕ್ಕೆ ಬಂದ ನಂತರ ಕಾರನ್ನು ನಿಲ್ಲಿಸಿ ದರ್ಶನ್ ಅವರಿಗೆ ಇಡ್ಲಿಯನ್ನು ಕೊಡುತ್ತಾರೆ. ಬೆಳಗಿನ ಜಾವವಾದ ಕಾರಣ ದರ್ಶನ್ ಅವರಿಗೆ ಹಸಿವೆ ಆಗಿರುತ್ತದೆ ಅನ್ನುವ ಕಾರಣದಿಂದ ಪೊಲೀಸ್ ಅಧಿಕಾರಿಗಳು ದರ್ಶನ್ ಅವರಿಗೆ ಇಡ್ಲಿಯನ್ನು ಕೊಡುತ್ತಾರೆ. ಆದರೆ ಪೊಲೀಸರು ಕೊಟ್ಟ ಇಡ್ಲಿಯನ್ನು ತಿನ್ನಲು ನಟ ದರ್ಶನ್ ಅವರು ನಿರಾಕರಿಸುತ್ತಾರೆ. ಇನ್ನು ಆ ಸಮಯದಲ್ಲಿ ನಟ ದರ್ಶನ್ ಅವರು ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದ ಕಾರಣ ಪೊಲೀಸರು ದರ್ಶನ್ ಅವರಿಗೆ ಒಂದು ವಿಡಿಯೋವನ್ನು ತೋರಿಸಲು ಮುಂದಾಗುತ್ತಾರೆ. ರೇಣುಕಾಸ್ವಾಮಿ ಹತ್ಯೆಯನ್ನು ಮಾಡುವ ಸಮಯದಲ್ಲಿ ನಟ ದರ್ಶನ್ ಅವರ ಕಾರು ಕಾಣಿಸಿಕೊಂಡಿದ್ದು ಆ ವಿಡಿಯೋವನ್ನು ಪೊಲೀಸರು ದರ್ಶನ್ ಅವರಿಗೆ ತೋರಿಸುತ್ತಾರೆ. ಇನ್ನು ವಿಡಿಯೋ ತೋರಿಸಿದ ಪೊಲೀಸರು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಾಗಿ ಹೇಳಿರುತ್ತಾರೆ. ಇನ್ನು ಪೊಲೀಸರು ತೋರಿಸಿದ ವಿಡಿಯೋವನ್ನು ನೋಡಿದ ನಟ ದರ್ಶನ್ ಅವರು ಒಮ್ಮೆ ಆಘಾತಕ್ಕೆ ಕೂಡ ಒಳಗಾಗಿದ್ದಾರೆ. ಪೊಲೀಸರಿಗೆ ನಾನು ಮಾಡಿದ ಕೃತ್ಯದ ಕುರಿತು ವಿಷಯ ತಿಳಿದಿದೆ ಅನ್ನೋದನ್ನು ಅರಿತ ನಟ ದರ್ಶನ್ ಅವರು ಏನು ಮಾತನಾಡದೆ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಬರುತ್ತಾರೆ. ಆರಂಭದಲ್ಲಿ ಪೊಲೀಸರ ಜೊತೆ ವಾಗ್ವಾದವನ್ನು ಮಾಡುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿಡಿಯೋ ನೋಡಿದ ನಂತರ ಗಪ್ಚುಪ್ ಅನ್ನದೆ ಪೊಲೀಸ್ ಸ್ಟೇಷನ್ಗೆ ಬರುತ್ತಾರೆ. ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ನಟ ದರ್ಶನ್ ಅವರನ್ನು ಕರೆದುಕೊಂಡು ಬಂದು ವಿಚಾರಣೆಯನ್ನು ಮಾಡಿದಾಗ ನಟ ದರ್ಶನ್ ಅವರು ಸತ್ಯಾಂಶವನ್ನು ಬಾಯ್ಬಿಟ್ಟಿದ್ದಾರೆ. ದರ್ಶನ್ ಅವರನ್ನು ಅರೆಸ್ಟ್ ಮಾಡುವಲ್ಲಿ ಪೊಲೀಸರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಿದ್ದು ಆ ಸಿಸಿಟಿವಿ ವಿಡಿಯೋ ಆಗಿದೆ. ಸಿಸಿಟಿವಿ ವಿಡಿಯೋ ರೆಕಾರ್ಡಿಂಗ್ ಕ್ಲಿಪ್ ಅನ್ನು ಇಟ್ಟುಕೊಂಡು ಬಂದ ಪೊಲೀಸರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ ಅವರು A2 ಅಕ್ಯೂಸ್ ಆಗಿದ್ದು ದರ್ಶನ್ ಅವರು ಮಾಡಿರೋ ಆರೋಪ ಸಾಬೀತಾದರೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ.